ಎಲ್ರಿಗೂ ಶುಭ ಮುಂಜಾನೆ. ಆ್ಯಕ್ಚುಲಿ ಇವತ್ತು ನಾನು ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ದ್ವಿತು ಹತ್ರ ಕೇಳ್ತೀನಿ, ದ್ವಿತು ಟೆಂಪಲ್ಗೆ ಬರ್ತೀನಿ ಅಂತ. ಹೇಗೆ ಓಡ್ ಬರ್ತಾಳಂತ ನೋಡಿ. ದ್ವಿತು, ಟೆಂಪಲ್ಗೆ ಹೋಗೋ, ಬರ್ತೀಯಾ ಹೇಳು. ಹೇಗೆ ಓಡ್ ಬಂದ್ಲು ನೋಡಿದ್ರಲ್ಲ. ಫಸ್ಟ್ ನಾವು ತಿರುಮಲ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಹಾಗೆ ಪ್ರದಕ್ಷಿಣೆ ಹಾಕ್ಕೊಂಡು ಇವಳು ಸ್ವಲ್ಪ ಹೊತ್ತು ಆಟ ಆಡಿದ್ಲು. ಹಾಗೆ ಇವಳು ಪೋಸ್ ಹೊಡಿತೀನಿ, ಫೋಟೋ ಕ್ಲಿಕ್ ಮಾಡು ಅಂತ ಹೇಳಿದ್ಲು. ಒಂದೆರಡು ಫೋಟೋ ತೆಗ್ದೆ. ಹಾಗೆ ನೆಕ್ಸ್ಟ್ ನಾವು ಅಲ್ಲಿಂದ ಬೇರೆ ಟೆಂಪಲ್ಗೆ ಹೋಗೋಣ ಕೇಳಿದೆ. ಅವಳು ಓಕೆ ಅಂತ ಹೇಳಿದ್ಲು. ಜೋಸಲ್ಲಿದ್ಲು, ಮಾರ್ನಿಂಗ್ ಆಗಿರೋದ್ರಿಂದ ತುಂಬ ಜೋಸಲ್ಲಿದ್ಲು. ಹಾಗೆ ನಾವು ನೆಕ್ಸ್ಟು ಚೋಳೇಶ್ವರ ಟೆಂಪಲ್ಗೆ ಹೋದ್ವಿ. ಅಲ್ಲಿ ಏನಂದರೆ ನಾವು ಹರಳೆಣ್ಣೆ ಕೊಡ್ತೀವಿ ದೇವರಿಗೆ. ಸೊ ಅದನ್ನ ಅಂಗಡಿಯಿಂದ ಪರ್ಚೇಸ್ ಮಾಡಿದ್ದು. ಅವಳು ತಾನೇ ಇಟ್ಕೊಳ್ಬೇಕು ಅಂತ ಹೇಳಿದ್ಲು. ಅಲ್ಲಿಂದ ಚೋಳೇಶ್ವರದಲ್ಲಿ ಗಣಪತಿ ಟೆಂಪಲ್ ಇದೆ, ಅಲ್ಲಿ ಹೋಗಿ ಹಚ್ಕೊಳ್ಳೋದು ನೋಡಿ ಕುಂಕುಮ ಎಲ್ಲ. ಅವಳು ಆ್ಯಕ್ಚುಲಿ ನಾವು ಇದೆಲ್ಲ ಗೈಡೇ ಮಾಡಿಲ್ಲ, ತಾನೇ ಕುಂಕುಮ ಹಚ್ಕೊತಾಳೆ, ಕೈ ಮುಗಿತಾಳೆ. ಎಲ್ಲನೂ ಯಾರೋ ಬೇರೆ ಯಾರೋ ಮಾಡಿದ್ದು ಮೇ ಬಿ ನೋಡಿರಬೇಕು. ಇದು ನಾಗ ದೇವರು. ಇಲ್ಲೂ ಕೂಡ ಹಾಗೆ ಬಂದ್ಲು, ಅಲ್ಲೂ ಕೂಡ ತಾನೇ ಕೈ ಮುಗಿದ್ಲು. ಹಾಗೆ ತನ್ನ ಪಾಡಿಗೆ ತಾನು ದೇವ್ರು ನೋಡ್ತಾ ಇದ್ಲು. ನಾವು ಇಲ್ಲಿ ಜಾಸ್ತಿ ವಿಡಿಯೋ ಕ್ಲಿಕ್ ಮಾಡ್ಲಿಕ್ಕೆ ಆಗಿಲ್ಲ, ಜನರೆಲ್ಲ ಇದ್ರು ಅಂತ. ಸೊ ನನ್ನ ಹತ್ರ ಏನೋ ಹೇಳ್ತಾ ಇದ್ಲು ಅವಳು, ನಾನು ಅಬ್ಸರ್ವ್ ಮಾಡಿಲ್ಲ. ನೆಕ್ಸ್ಟ್ ನಾವು ಗಣಪತಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಕಾಯಿನ್ ಕೇಳಿದ್ಲು, ಕೊಟ್ಟೆ. ಅದನ್ನ ತೊಗೊಂಡೋಗಿ ಹುಂಡಿಗೆ ಹಾಕಿದ್ಲು. ಅಮೌಂಟ್ ಹುಂಡಿಗೆ ಹಾಕೋದು ಕೂಡ ನಾವು ಹೇಳಿರಲಿಲ್ಲ. ನೆಕ್ಸ್ಟ್ ನಾವು ಹಾಗೆ ಹನುಮಾನ್ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೂ ಕೂಡ ತಾನೇ ತಿರುಗಾಡಬೇಕು, ರೌಂಡ್ ಹೊಡಿಬೇಕು ಅಂತ ಹೇಳಿದ್ಲು. ಅವಳು ಪಾಡಿಗೆ ಅವಳನ್ನ ಬಿಟ್ಟೆ, ಹಾಗೆ ರೌಂಡ್ ಹೊಡಿತಾನೆ ಇದ್ಲು. ಅದಾದಮೇಲೆ ದೇವರಿಗೆ ನಮಸ್ಕಾರ ಮಾಡಿ ಹಾಗೆ ಸ್ವಲ್ಪ ಹೊತ್ತು ಫ್ರೀ ಬಿಟ್ಟೆ. ಅವಳೇ ಆಟ ಆಡ್ಕೊತಿದ್ಲು ಅಲ್ಲಿ ಇಲ್ಲಿ. ಅವಳು ನಡೆಯೋ ಸ್ಟೈಲ್ ನೋಡಿ, ಅವಳದೇನೋ ಒಂಥರ ಇದೆಲ್ಲ ಒಂಥರ ಖುಷಿ ಅವಳಿಗೆ. ಇಂಡಿಪೆಂಡೆಂಟಾಗಿ ಈ ಥರ ಓಡಾಡ್ಕೊಳ್ಳೋ ಥರ ನಡೆಯೋದು, ಈ ಕ್ಯಾಟ್ ವಾಕ್ ಥರ ನಡೆಯೋದು ಅವಳಿಗೇನೋ ಒಂಥರ ಖುಷಿ. ಹಾಗೆ ನಾವು ನೆಕ್ಸ್ಟು ಮಾರಿಕಾಂಬಾ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೂ ಸುಮಾರು ಹೊತ್ತು ಅವಳು ಆಟ ಆಡ್ಕೊಂಡ್ಳು. ಅಲ್ಲಿ ದೇವಸ್ಥಾನಕ್ಕೆ ಹುಂಡಿಗೆ ದುಡ್ಡು ಹಾಕಿ ಮತ್ತು ಹಾಗೆ ದೇವ್ರು ನೋಡಿಕೊಂಡು. ಅವಳಿಗೆ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಈ ಕಡೆ ಒಬ್ಬನೇ ಕರ್ಕೊಂಡು ಬಂದಿದ್ದು. ಇಷ್ಟು ದಿನ ನನ್ನ ವೈಫ್ ಕೂಡ ಬರ್ತಿದ್ರು. ಇದೇ ಫಸ್ಟ್ ಟೈಮ್ ಅವಳನ್ನ ಎಲ್ಲ ಟೆಂಪಲ್ಗೂ ಕರ್ಕೊಬಂದಿದ್ದು. ನೆಕ್ಸ್ಟ್ ನಾವು ಆಸರ್ಕೆರೆ ಟೆಂಪಲ್ಗೆ ಹೋದ್ವಿ. ಅಲ್ಲೂ ಜಾಸ್ತಿ ಏನು ವಿಡಿಯೋ ಶೂಟ್ ಮಾಡಿಲ್ಲ. ಹಾಗೆ ಹೊರಗಡೆ ಬರುವಾಗ ಅವಳಿಗೆ ಆನೆ ನೋಡಿ ಖುಷಿ ಆಯಿತು, ಆ ಸ್ಟ್ಯಾಚು ನೋಡಿ. ಅಲ್ಲೊಂದು ಪೋಸ್ ಹೊಡಿತೀನಿ, ಹಾಗೆ ಫೋಟೋ ತೆಗಿ ಅಂತ ಹೇಳಲು. ಹಾಗೆ ಒಂದು ಫೋಟೋ ತೆಗೆದ್ವಿ. ಅಲ್ಲಿಂದ ನೆಕ್ಸ್ಟು ನಾವು ನಮ್ಮೂರಲ್ಲಿ ಒಂದು ಟೆಂಪಲ್ ಇದೆ, ಆ ಟೆಂಪಲ್ ಕರ್ಕೊಂಡು ಹೋದೆ. ಅಲ್ಲಿ ಎಲ್ಲ ದೇವರಿಗೂ ಕೈ ಮುಕ್ಕೊಂಡು ಹಾಗೆ ಏನೋ ಬೇಡ್ಕೊಳ್ತಾ ಇದ್ಲು. ನನಗೆ ಅದು ನೋಡಿಬಿಟ್ಟು ನಗು ಬಂತು. ಅವಳ ಕೈ ಮುಗಿಯೋ ಸ್ಟೈಲ್ ನೋಡಿ ನನಗೆ ತುಂಬ ನಗು ಕಂಟ್ರೋಲ್ ಮಾಡ್ಕೊಳಕ್ಕಾಗಿಲ್ಲ. ಅದಕ್ಕೆ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿದೆ. ಅಲ್ಲಿ ಮತ್ತು ಎಲ್ಲ ಕೇಳ್ತಾ ಇದ್ಲು, ಅದೇನು ಇದೇನು ಇದೇನು ಅದೇನು ಅಂತ. ಮತ್ತು ಅವಳಿಗೆ ಮನಸ್ಸಿಗೆ ಬಂದಾಗ ಕೈ ಮುಗಿತಾ ಇದ್ಲು. ಈ ಕಡೆ ನೋಡೋದು ಇಲ್ಲಿ ಕೈ ಮುಗಿಯೋದು, ಮತ್ತು ಆ ಕಡೆ ನೋಡೋದು ಅಲ್ಲಿ ಕೈ ಮುಗಿಯೋದು, ಇದನ್ನೇ ಮಾಡ್ತಾ ಇದ್ಲು. ಹಾಗೆ ನಾವು ಅಲ್ಲಿಂದ ಸೀದಾ ಮನೆಗೆ ಹೋದ್ವಿ. ಸೊ ಇವತ್ತಿನ ಲಾಗು ಇಷ್ಟೇ ಆಗಿತ್ತು. ನಿಮಗೇನಾದರೂ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.